Hi everyone, SBI PO 2026 ನೋಟಿಫಿಕೇಶನ್ ಔಟ್ ಆಗಿದೆ. 1500 ಹುದ್ದೆಗಳಿಗೆ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಪ್ರೊಬೇಷನರಿ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇರುತ್ತೆ. ಎನಿ ಡಿಗ್ರಿ ಮಾಡಿದವರು ಅಪ್ಲೈ ಮಾಡ್ಬೋದು. ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಇರುತ್ತೆ. ಏಜ್ ಲಿಮಿಟ್ ಬಂದು 21ರಿಂದ 30 ವರ್ಷ ಜನರಲ್ ಮೆರಿಟ್ ಅವರಿಗೆ. ನೆಕ್ಸ್ಟು OBC ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಮತ್ತು SC/ST ಅವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟು ಆನ್ಲೈನ್ ರಿಜಿಸ್ಟ್ರೇಷನ್ ಜೂನ್ 18, 2026ಕ್ಕೆ ಸ್ಟಾರ್ಟ್ ಆಗಿದೆ. ಜುಲೈ 7 ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ. ನೆಕ್ಸ್ಟು ಪ್ರಿಲಿಮ್ಸ್ ಆಗಸ್ಟ್ 2026 ಇರುತ್ತೆ. ಮೇನ್ಸ್ ಬಂದು ಸೆಪ್ಟೆಂಬರ್ಗೆ. ಮತ್ತು ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಇದೆ, ಅದು ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿರುತ್ತೆ. ಇನ್ನು ಇಂಟರ್ವ್ಯೂ ಕೂಡ ಅಕ್ಟೋಬರಲ್ಲೇ ಇರುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಫೀಸ್ ಬಂದು SC/ST ಮತ್ತು PWD ಅವರಿಗೆ ನಿಲ್ ಇರುತ್ತೆ. ಜನರಲ್, EWS ಮತ್ತು OBC ಅವರಿಗೆ 750 ರೂಪಾಯಿ ಇರುತ್ತೆ. ಓಕೆ. ನೆಕ್ಸ್ಟು ಕರ್ನಾಟಕದಲ್ಲಿ ಎಲ್ಲಿ ಎಕ್ಸಾಮ್ ಬರೀಬಹುದು ಅಂತ ಕೊಟ್ಟಿದ್ದಾರೆ ನೋಡಿ. ಪ್ರಿಲಿಮ್ಸನ್ನು ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು, ಬೆಳಗಾವಿ, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿಯಲ್ಲಿ ಬರೀಬಹುದು. ಮೇನ್ಸ್ನ ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮೈಸೂರಿನಲ್ಲಿ ಬರೆಯಬಹುದು. ಇನ್ನು ಎಕ್ಸಾಮ್ ಬಗ್ಗೆ ನೋಡೋದಾದರೆ ಪ್ರಿಲಿಮ್ಸ್ ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಇದರಲ್ಲಿ ಇಂಗ್ಲೀಷ್, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಮತ್ತು ರೀಸ್ನಿಂಗ್ ಇರುತ್ತೆ. ಇದರಲ್ಲಿ ಇಂಗ್ಲೀಷಲ್ಲಿ 40 ಕ್ವಶನ್ನು 20 ಮಿನಿಟ್ಸ್ ಮತ್ತು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ರೀಸ್ನಿಂಗ್ ಸಪ್ರೇಟ್ ಡ್ಯೂರೇಷನ್ ಇರುತ್ತೆ ಎಲ್ಲದಕ್ಕೂ. ಮತ್ತು ಇದರಲ್ಲಿ 1/4 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಇನ್ನು ಮೇನ್ಸ್ ಎಕ್ಸಾಮ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ 3 hour 30 minutes ಇರುತ್ತೆ. ಇದು ಕೂಡ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಇದರಲ್ಲಿ ರೀಸ್ನಿಂಗ್, ಡಾಟಾ ಅನಾಲಿಸಿಸ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಆ್ಯಂಡ್ ಜನರಲ್ ಅವೇರ್ನೆಸ್ ಮತ್ತು ಇಂಗ್ಲೀಷ್ ಇರುತ್ತೆ. ಇನ್ನು ಇದರಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಇದರಲ್ಲಿ ಇಮೇಲ್ಸ್, ಸಿಚುವೇಶನ್ ಅನಾಲಿಸಿಸ್, ಐದರ್ ಪ್ರಿಸೈಸ್ ರೈಟಿಂಗ್ ಆರ್ ರಿಪೋರ್ಟ್ ರೈಟಿಂಗ್ ಇರುತ್ತೆ. 3 question 30 marks ಇರುತ್ತೆ. ಟೋಟಲ್ 230 marks. ನೆಕ್ಸ್ಟು ಸೈಕೋಮೆಟ್ರಿಕ್ ಟೆಸ್ಟ್ ಇರುತ್ತೆ. ಜಸ್ಟ್ ಫಾರ್ ಪರ್ಸ್ನಾಲಿಟಿ ಟೆಸ್ಟ್ ಆಗಿರುತ್ತೆ ಇದು. ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ ಇರುತ್ತೆ. ಟೋಟಲ್ 50 marks ಎರಡು ಸೇರಿ. ಎಕ್ಸಾಮ್ ಕನ್ನಡದಲ್ಲಿ ಇರಲ್ಲ, ಹಿಂದಿ ಮತ್ತು ಇಂಗ್ಲೀಷಲ್ಲಿರುತ್ತೆ. ಯಾವುದಾದ್ರೂ ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟು ಸಿಲೆಬಸ್ ನೋಡ್ಕೊಳ್ಳಿ. ಇಂಗ್ಲೀಷ್, ಇದರಲ್ಲಿ ರೀಡಿಂಗ್ ಕಾಂಪ್ರಹೆನ್ಷನ್, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್, ಕ್ಲೋಸ್ ಟೆಸ್ಟ್, ಪ್ಯಾರಾಜಂಬಲ್ಸ್, ವೊಕ್ಯಾಬ್ಯುಲರಿ, ಪ್ಯಾರಾಗ್ರಾಫ್ ಕಂಪ್ಲೀಷನ್, ಮಲ್ಟಿಪಲ್ ಮೀನಿಂಗ್ ಆರ್ ಎರರ್ ಸ್ಪಾಟಿಂಗ್, ಸೆಂಟೆನ್ಸ್ ಕಂಪ್ಲೀಷನ್, ಟೆನ್ಸಸ್ ರೂಲ್ಸ್ ಇದೆಲ್ಲ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್, ಇದರಲ್ಲೂ ಕೂಡ ಸಿಂಪ್ಲಿಫಿಕೇಷನ್, ಪ್ರಾಫಿಟ್ ಆ್ಯಂಡ್ ಲಾಸಸ್ ಆ್ಯಂಡ್ ಮಿಕ್ಸ್ಚರ್ ಆ್ಯಂಡ್ ಅಲಿಗೇಷನ್, ಪರ್ಮ್ಯುಟೇಷನ್, ವರ್ಕ್ ಆ್ಯಂಡ್ ಟೈಮ್, ಪರ್ಸಂಟೇಜ್, ನಂಬರ್ ಸಿಸ್ಟಮ್, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್, ಡಾಟಾ ಇಂಟರ್ಪ್ರಿಟೇಷನ್, ಟೈಮ್ ಆ್ಯಂಡ್ ಡಿಸ್ಟೆನ್ಸ್ ಆ್ಯಂಡ್ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಎಲ್ಲ ತುಂಬ ಇಂಪಾರ್ಟೆಂಟ್, ನೋಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟು ರೀಸನಿಂಗ್, ಇದರಲ್ಲೂ ಕೂಡ ಆಲ್ಫಾನ್ಯೂಮರಿಕಲ್ ಸೀರೀಸ್, ಡೈರೆಕ್ಷನ್ಸ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್, ಡಾಟಾ ಸಫಿಷಿಯನ್ಸಿ, ರ್ಯಾಂಕಿಂಗ್ ಆ್ಯಂಡ್ ಆರ್ಡರ್, ಆಲ್ಫಾಬೆಟ್ ಟೆಸ್ಟ್, ಸೀಟಿಂಗ್ ಅರೇಂಜ್ಮೆಂಟ್, ಕೋಡೆಡ್ ಇನ್ಇಕ್ವಾಲಿಟೀಸ್, ಪಜಲ್ ಆಗಿರ್ಬೋದು, ಸೈಲೋಜಿಸಮ್, ಬ್ಲಡ್ ರಿಲೇಷನ್, ಕೋಡಿಂಗ್, ಡಿಕೋಡಿಂಗ್, ಇನ್ಪುಟ್ ಔಟ್ಪುಟ್, ಟ್ಯಾಬ್ಯುಲೇಷನ್ ಎಲ್ಲದೂ ಕೂಡ ಇಂಪಾರ್ಟೆಂಟು. ಎಲ್ಲದನ್ನು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಇನ್ನು ಜನರಲ್ ಅವೇರ್ನೆಸ್ ಮತ್ತು ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ ಇದು ಮೇನ್ಸ್ಗೆ ಬರುತ್ತೆ. ಫಸ್ಟು ನೀವು ಪ್ರಿಲಿಮ್ಸ್ನ ಪಾಸ್ ಮಾಡಿಕೊಡ್ಬೇಕಾಗುತ್ತೆ. ಆವಾಗ ನೀವು ಮೇನ್ಸ್ ಎಕ್ಸಾಮ್ಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.